ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವವಾಡ್ತಾ ಇದೆ. ವಿಧಾನಸೌಧದಲ್ಲಿ ಈ ಬರ ಪರಿಸ್ಥಿತಿ ಚರ್ಚೆನೇ ಆಗ್ತಾ ಇಲ್ಲ. ಹೀಗಾಗಿ ರೈತರಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ದಿನನಿತ್ಯ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ರೈತರು ದಿನನಿತ್ಯ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದ ನಾಯಕರಿಗೆ ರೈತನ ಕಣ್ಣೀರು ಕಾಣ್ತಾ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ರಾಜಕೀಯದ ಜಟಾಪಟಿಯಲ್ಲಿ ರೈತನ ಅಳಲು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ವಾ? ಜನಪ್ರತಿನಿಧಿಗಳು ಅನ್ನದಾತರ ಕಣ್ಣೀರನ್ನ ಒರೆಸೋದು ಯಾವಾಗ? ನೋಡಿ, ಭೀಕರ ಬರಗಾಲ ಇದೆ. ಇಡೀ ದೇಶದಲ್ಲೇ ಭೀಕರ ಬರಗಾಲ ತಾಂಡವವಾಡ್ತಾ ಇದೆ. ಆದರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೂ ಕೂಡ ಇತ್ತ ಸರ್ಕಾರ ಮಾತ್ರ ಕಣ್ಮುಚ್ಚಿ ನಿದ್ರೆ ಮಾಡ್ತಾ ಇದೆ. ಮತ್ತೊಂದೆಡೆಯಲ್ಲಿ ಅಧಿವೇಶನದಲ್ಲಿ ಈ ಬಾರಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಕಲಾಪದ ಹೆಸರಲ್ಲಿ ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ. ಕಲಾಪದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಬರಗಾಲದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾಯಕರಿಗೆ ಸಮಯವೇ ಇಲ್ಲ. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ದಾವೆ. ಅದಕ್ಕೆ ಆಗ್ರಹ ಮಾಡ್ತಾ ಇದ್ದಾವೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದಾವೆ. ಪ್ರಜಾಪ್ರಭುತ್ವ ದೇಗುಲದಲ್ಲಿ ಬರೀ ಗದ್ದಲ ಗಲಾಟೆ ಮಾತ್ರ ಕೇಳಿ ಬರ್ತಾ ಇದೆ. ಅನ್ನದಾತನ ಪ್ರಾಣವನ್ನ ರಕ್ಷಣೆ ಮಾಡುವಂತಹ ನಿಮ್ಮ ಕಾಳಜಿ ಎಲ್ಲಿ ಹೋಯ್ತು? ಸರ್ಕಾರ ಈ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಸರ್ಕಾರ ಈ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ವಿಪಕ್ಷಗಳು ಸತ್ಯ ಶೋಧನಾ ಸಮಿತಿ ಅಂತ ಮಾಡ್ತು. ಇಡೀ ರಾಜ್ಯಾದ್ಯಂತ ಬರ ಪರಿಶೀಲನೆಯನ್ನು ಮಾಡಿದ್ರು ವಿಪಕ್ಷದ ನಾಯಕರು. ಆದರೆ ಈಗ ವಿಪಕ್ಷದ ನಾಯಕರಿಗೂ ಕೂಡ ಆ ಕಾಳಜಿ ಇಲ್ಲ. ಅವರಿಗೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನೇ ಬೇಕಾಗಿಲ್ಲ. ಒಂದೆಡೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಬಿಗಿಪಟ್ಟು ಹಿಡಿದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲಹರಣ ಮಾಡ್ತಾ ಕೂಡ್ತಾ ಇದ್ದಾರೆ. ಜನಪ್ರತಿನಿಧಿಗಳೇ, ಕಲಾಪದಲ್ಲಿ ಮೊದಲು ರೈತರ ಪರವಾಗಿ ಧ್ವನಿ ಎತ್ತಬೇಕು. ನೀವು ಕೋಟಿ ಕೋಟಿ ಹಣ ಪ್ರತಿದಿನ ಏನು ಖರ್ಚಾಗ್ತಾ ಇದೆ? ಯಾರ ದುಡ್ಡು ಅದು? ಇದೇ ರೈತರ ದುಡ್ಡು, ಇದೇ ಜನಸಾಮಾನ್ಯರ ದುಡ್ಡು. ಒಣಗಿರುವಂತಹ ಭೂಮಿಗೆ ನೀರನ್ನು ಕೊಡಬೇಕು. ನೀರನ್ನು ಕೊಡಿಸುವಂತಹ ಕೆಲಸವನ್ನು ಮೊದಲು ಮಾಡಬೇಕು. ನಾಡಿನ ರೈತರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡುವಂತಹ ಕೆಲಸ ಮೊದಲಿಗೆ ಮಾಡಬೇಕಾಗಿತ್ತು. ಆದರೆ ಆ ವಿಚಾರದಲ್ಲಿ ನಿರ್ಲಕ್ಷ್ಯ. ಯಾರೊಬ್ಬರೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಕಾರವನ್ನೇ ಎತ್ತುತ್ತಾ ಇಲ್ಲ. ಒಂದೆಡೆ ವಿಪಕ್ಷದವರು ಸರ್ಕಾರಕ್ಕೆ ಚಾಟಿ ಬೀಸಬೇಕಾಗಿತ್ತು. ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಬರಗಾಲದ ಒಂದು ಪರಿಶೀಲನೆ ಏನು ಮಾಡಿದ್ರಿ? ಪರಿಶೀಲನೆ ಮಾಡಿದಂತಹ ವರದಿ ಏನಿತ್ತು ನಿಮ್ಮದು? ಏನು ಮಾಡಿದ್ರಿ? ಅದನ್ನು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಮಾತ್ರ ಆ ಒಂದು ಬರ ಪರಿಶೀಲನೆ ನಡೆದಿತ್ತಾ? ಯಾವ ಜಿಲ್ಲೆಗಳ ಸ್ಥಿತಿ ಏನಿದೆ, ಯಾವ ತಾಲೂಕುಗಳ ಸ್ಥಿತಿ ಏನಿದೆ, ಯಾವ್ಯಾವ ಗ್ರಾಮಗಳ ಸ್ಥಿತಿ ಏನಿದೆ, ಮತ್ತೊಂದೆಡೆ ರೈತರು ಬೆಳೆದಿರುವಂತಹ ಬೆಳೆಗಳ ಪರಿಸ್ಥಿತಿ ಏನಾಗಿದೆ, ಇದರ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿತ್ತಲ್ವೇ? ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ನದಿಗಳು ಹಾದು ಹೋಗುತ್ತೆ, ಯಾವ್ಯಾವ ತಾಲೂಕುಗಳಲ್ಲಿ ಎಷ್ಟು ಕೆರೆಗಳಿದ್ದಾವೆ, ಆ ಕೆರೆಗಳ ಸ್ಥಿತಿಗತಿಗಳು ಏನು ಗೊತ್ತಿದೆಯೇನ್ರಿ ನಿಮಗೆ? ಗೊತ್ತಿದೆಯಾ ನಿಮಗೆ? ಯಾವ ಜನ ತೆರಿಗೆ ಕಟ್ಟಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಅಧಿವೇಶನಕ್ಕೋಸ್ಕರ? ಕೇವಲ ನಿಮ್ಮ ಬೆಳಗಿನ ಟಿಫನ್ನು, ಮಧ್ಯಾಹ್ನದ ಊಟ, ಸಾಯಂಕಾಲ ಚಹಾ ಬಿಸ್ಕೆಟನ್ನು ತಿಂದು ಅಲ್ಲಿಂದ ಮನೆಗೆ ಹೋಗೋದಕ್ಕಲ್ಲ. ಅಥವಾ ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಭರಿಸ್ತಾ ಇದ್ದಾರೆ ಜನ. ಅದು ಕೇವಲ ನೀವೇನೋ ಬಂದುಬಿಟ್ಟು ಶೋಕಿ ಹೊಡೆದುಬಿಟ್ಟು ಅಧಿವೇಶನದಲ್ಲಿ ಅವ್ನು ರಾಜೀನಾಮೆ ಕೊಡಲಿ, ಇವನು ರಾಜೀನಾಮೆ ಕೊಡ್ತಾರ್ರಿ, ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡುವಂತಹ ವಿಚಾರ ಏನಲ್ಲ. ಹೋರಾಟ ಮಾಡಿ ಹೊರಗಡೆ ಜನ ನಿಮ್ಮ ಜೊತೆಗಿದ್ದಾರೆ. ಆದರೆ ನೀವುಗಳು ಎಲ್ಲಾದರೂ ಒಂದು ಕ್ಷಣ ತುಟಿ ಪಿಟಕ್ಕಂದ್ರ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರ? ಗೊತ್ತಿದೆಯೇನ್ರಿ ನಿಮಗೆ ರಾಜ್ಯದ ಸ್ಥಿತಿಗತಿ ಹೇಗಿದೆ ಅಂತ? ನಾಚಿಕೆ ಆಗಬೇಕು ನಿಮ್ಮ ಎಲ್ಲರ ಜನ್ಮಕ್ಕೂ ಕೂಡ. ಎಷ್ಟು ಜನ ಶಾಸಕರು, ಅದೇ ರೀತಿಯಾಗಿ ಸದಸ್ಯರು ಎಷ್ಟು ಜನ ಇದ್ದೀರಿ, ಎಲ್ಲರಿಗೂ ಕೂಡ ನಾಚಿಕೆ ಆಗಬೇಕು. ಇಡೀ ರಾಜ್ಯ ಇವತ್ತು ಭೀಕರ ಬರಗಾಲದ ಸ್ಥಿತಿಯನ್ನು ಎದುರಿಸ್ತಾ ಇದೆ. ರೈತರು ದಿನಂಪ್ರತಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಬಡ್ಡಿ ದಂಧೆಕೋರರಿದ್ದಾರೆ, ಮೀಟರ್ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ. ಯಾರ್ರೀ ಹೊಣೆ ಇದಕ್ಕೆ? ಯಾರು ಹೊಣೆ ಇದಕ್ಕೆ? ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತಲ್ವಾ ಸರ್ಕಾರ? ಏನಾಯ್ತದು? ಕಾನೂನನ್ನು ಜಾರಿಗೆ ತಂದಿದ್ರಲ್ವಾ? ಏನಾಯ್ತದು? ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತಲ್ವೇ? ನಿಮ್ಮ ಜವಾಬ್ದಾರಿ ಅಲ್ವೇ ಇದು?
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಕಲ್ಯಾಣ ಕರ್ನಾಟಕ ಬ್ಯೂರೋ ಚೀಫ್ ಓಂಕಾರ್ ಮಠಪತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂಕಾರ್, ಒಂದು ಕಡೆ ರೈತರ ಆತ್ಮಹತ್ಯೆಗಳು ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಧಿವೇಶನ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಚರ್ಚೆನೇ ಆಗ್ತಾ ಇಲ್ಲ. ಬರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಗಡಿ ಜಿಲ್ಲೆ ಬೀದರ್ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ 7-8 ಜಿಲ್ಲೆಗಳಲ್ಲಿ ಕೂಡ ಬರದ ಪರಿಸ್ಥಿತಿ ಇದೆ. ಈಗಾಗಲೇ NDRF ನಿಯಮದ ಅಡಿಯಲ್ಲಿ ಈಗಾಗಲೇ ವಿಶೇಷವಾಗಿ ಈ ಎಲ್ಲಾ ಜಿಲ್ಲೆಗಳಲ್ಲಿ ಪರಿಶೀಲನೆಗಾಗಿ ಉಸ್ತುವಾರಿ ಸಚಿವರು ಬಂದಿದ್ರು, ಶಾಸಕರು ಬಂದಿದ್ರು. ಅವ್ರು ಬಂದ್ ಹೋಗಿದ್ದು ಮಾತ್ರ ಆಯಾರಾಮ್ ಗಯಾರಾಮ್ ಅನ್ನೋ ಹಾಗಿದೆ. ಯಾಕಂದ್ರೆ ಎಲ್ಲಾ ಕಡೆ ಕೂಡ ಈಗಾಗಲೇ ವರದಿ ಹೋಗಿದೆ. NDRF SDF ಅಡಿಯಲ್ಲಿ ನಾವು ಈಗಾಗಲೇ ಬರ ಘೋಷಣೆ ಮಾಡ್ತೀವಿ ಅಂತ ಬರೀ ಕಾಗದಲ್ಲೇ ಹೇಳ್ತಾ ಇದ್ದಾರೆ. ಈಗಾಗಲೇ ಸದನ ಕೂಡ ಶುರುವಾಗಿದೆ, ಆದರೆ ಸದನದಲ್ಲಿ ಈ ಬಗ್ಗೆ ಯಾರೊಬ್ಬರು ಧ್ವನಿ ಎತ್ತಾ ಇಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದ ಶಾಸಕರು ತಮ್ಮ ಜಿಲ್ಲೆಗಳಲ್ಲೇ ಬರ ಇದೆ, ಆಯಾ ತಾಲೂಕುಗಳಲ್ಲಿ ಬರ ಇದೆ, ಬಹುತೇಕ ಬಾವಿಗಳಲ್ಲಿ ಏನ್ ನೀರಿದೆ ಆ ನೀರಿನ ತಳಮಟ್ಟಕ್ಕೆ ಹೋಗಿದೆ. ಇಷ್ಟಾದ್ರೂ ಕೂಡ ಈ ಬಗ್ಗೆ ಯಾರೊಬ್ರು ಕೂಡ ಚರ್ಚೆ ಮುಂದಾಗ್ತಾ ಇಲ್ಲ. ಬಹುತೇಕ ಹೊಲಗಳಲ್ಲಿ ಬೆಳೆದಂತ ಬೆಳೆಗಳೇನಿದೆ ಈಗ ಸಂಪೂರ್ಣವಾಗಿ ಒಣಗುವ ಹಂತಕ್ಕೆ ಬಂದೋಗಿದೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಅನ್ನದಾತ ಈಗಾಗಲೇ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರೆ. ಗಡಿ ಜಿಲ್ಲೆ ಬೀದರ್ ಸೇರಿದಂತೆ ರಾಜ್ಯದ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ರೈತರು ಈಗಾಗಲೇ ನೇಣಿಗೆ ಶರಣಾಗಿರ್ತಕ್ಕಂಥದ್ದು ಆ ಅಂಕಿ ಸಂಖ್ಯೆಗಳು ಈಗಾಗಲೇ ಬರ್ತಾ ಇದೆ. ಆ ಸಂಪೂರ್ಣವಾದ ಅಂಕಿ ಸಂಖ್ಯೆಗಳು ನಿಮ್ ಮುಂದಿಡುವ ಒಂದು ಪ್ರಯತ್ನ ಕೂಡ ನಾನು ಮಾಡ್ತೀನಿ. ವಿಶೇಷವಾಗಿ ಸಂತೋಷ್, ಗಡಿ ಜಿಲ್ಲೆ ಬೀದರ್ ಸೇರಿದಂತೆ ಕಲಬುರಗಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಬಾಗಲಕೋಟೆ ಎಲ್ಲಾನು ಕೂಡ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ನೀರಿಲ್ಲದ ಕಾರಣಕ್ಕಾಗಿ ರೈತರ ಬೆಳೆಗಳಿದೆ. ವಿಶೇಷವಾಗಿ ಮುಂಗಾರು ಬಿತ್ತನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಅರ್ಧದಷ್ಟು ಬೆಳೆ ಬಿತ್ತನೆ ಆಗಿತ್ತು. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಉದ್ದು ಹೆಸರಂತೂ ಪ್ರತಿಶತ 95% ಅಂದ್ರೆ 95ಕ್ಕಿಂತ ಹೆಚ್ಚಿನ ಪ್ರತಿಶತ ಹಾಳಾಗಿದೆ ಅಂತೇಳಿ ಸ್ವತಃ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಹೇಳಿಕೆ ನೀಡಿದ್ರು. ಅದಾದ ನಂತರ ಅವರು ಕೂಡ ಬರ ಪರಿಶೀಲನೆ ಮಾಡಿದ್ರು. ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ಬೋದು, ಶಾಸಕರಾಗಬಹುದು, ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ರೆ. ಆದ್ರೆ ಸಂಬಂಧಪಟ್ಟಂತ ಕೃಷಿ ಇಲಾಖೆಯಿಂದ ಇಲ್ಲಿಯವರೆಗೆ ವರದಿ ತೆಗೆದುಕೊಂಡಿಲ್ಲ. ಜೊತೆಗೆ ಏನ್ NDRF SDF ಅಡಿಯಲ್ಲಿ ನಾರ್ಮ್ಸ್ ಅಡಿಯಲ್ಲಿ ಈಗಾಗಲೇ ಬರ ಘೋಷಣೆ ಮಾಡ್ಬೇಕಾಗಿತ್ತು. ಅದಕ್ಕೆ ಯಾಕೋ ಏನೋ ಒಂದ್ ಕಡೆ ರಾಜ್ಯ ಸರ್ಕಾರ ನಿರಾಸಕ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ SDRF NDRF ಮೇಲೆ ಒತ್ತಡ ಹಾಕಿದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರುತ್ತೆ, ಅದು ಒಂದಿಷ್ಟು ರೈತರಿಗೆ ಅನುಕೂಲ ಆಗುತ್ತೆ. ಆದ್ರೆ ಅದು ಘೋಷಣೆಗೆ ಯಾರೊಬ್ರು ಕೂಡ ಮುಂದಾಗ್ತಿಲ್ಲ. ಸದನದಲ್ಲಿ ಎಲ್ಲಾ ವಿಷಯಗಳು ಚರ್ಚೆ ಮಾಡ್ತಾರೆ, ಆದ್ರೆ ರೈತರ ವಿಷಯ ಬಂದಾಗ ಉತ್ತರ ಕರ್ನಾಟಕದ ಪ್ರತಿಶತ ಯಾರೊಬ್ಬರು ಕೂಡ ಈ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಈ ಬಗ್ಗೆ ಧ್ವನಿ ಎತ್ತಬೇಕಂತ ಹೇಳಿ ಎಲ್ಲಾ ಕಡೆ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನ್ ಗಡಿ ಜಿಲ್ಲೆ ಬೀದರ್ ಸೇರಿದಂತೆ ಬಹುತೇಕ ಕಡೆ ಈಗಾಗಲೇ ಬರದ ಛಾಯೆ ಇದೆ. ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚೋಗಿವೆ. ಎಲ್ಲೂ ಕೂಡ ರೈತರ ಮುಖದಲ್ಲಿ ಮಂದಹಾಸ ಇಲ್ಲ. ಈಗಲಾದರೂ ಸಂಬಂಧಪಟ್ಟಂತಹ ಶಾಸಕರು ಸದನದಲ್ಲಿ ಈ ಬಗ್ಗೆ ಧ್ವನಿ ಎತ್ತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ವಿಶೇಷ ಒತ್ತಡ ಇರಬೇಕಾಗಿದೆ. SDRF ಮತ್ತು NDRF ಅಡಿಯಲ್ಲಿ ಏನ್ ನಮಗ್ ಬರ್ಬೇಕಾಗಿರ್ತಕ್ಕಂಥ ಸಹಾಯಧನ ಇದೆ ಅದನ್ನ ಬೇಗ ಕೊಡಿಸ್ಬೇಕು. ಆ ಜೊತೆಗೆ ರೈತರಿಗೆ ಏನ್ ಪರಿಹಾರ ಕೊಡಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ರಾಠೋಡ್, ಧನ್ಯವಾದಗಳು ಓಂಕಾರ್ ನಿಮ್ಮೆಲ್ಲ ಮಾಹಿತಿಗೆ.